ಈಗ ಬಂದೇನು ಏನು ಕೈಯಲ್ಲಿ ಚೀಲ? ಹೌದಮ್ಮ, ಇವತ್ತು ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆ. ಅದಕ್ಕಾಗಿ ತಲಾ ಇಬ್ಬರಿಗೆ ಒಂದೊಂದು ಸೀರೆ ತಂದಿದ್ದೇನೆ. ಯಾಕಂದರೆ ನಮ್ಮೂರ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆ ದೊಡ್ಡದಂತ ಹೆಸರಿದೆ. ಶಾಂತ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಈ ತವರು ಮನೆ ಸೀರೆ ನಿನಗೆ ಇಷ್ಟ ಇಲ್ಲವೇ? ಮತ್ತೇಕೆ ನಿನ್ನ ಕಣ್ಣೀರು? ಇಲ್ಲಪ್ಪ, ಹಾಗೆಲ್ಲ ಅನ್ಬೇಡ. ಇವು ಸಂತೋಷದ ಕಣ್ಣೀರಪ್ಪ. ಇಲ್ಲಮ್ಮ, ಇಂದಾದ ನಿನ್ನ ಎತ್ತವರ ಘಟನೆ ಇನ್ನೂ ಮರ್ತಿಲ್ಲ ಅಂತೆ ಕಾಣುತ್ತದೆ ತಂಗಿ. ಆ ತಂದೆ ತಾಯಿ ನೆನಪಿಸಿಕೊಂಡು ಈ ಶತ್ರುನೆದುರು ಸಣ್ಣವಳಾಗಬೇಡಮ್ಮ, ನೀನು ಸಣ್ಣವಳಾಗಬೇಡ. ಯಾಕೆ ನಾನಿಲ್ಲವೇ ನಿನ್ನ ಅಕ್ಕರೆ ಅಣ್ಣ? ಹೇಳಮ್ಮ ಶಾಂತ. ಇಲ್ಲ ಅಂದವರು ಯಾರು ಅಣ್ಣ? ನೀನು ನನ್ನ ತವರಿನ ಸಿರಿಯನ್ನ, ತವರಿನ ಸಿರಿ. ನೀನಂದ್ರೆ ನನ್ನ ಪ್ರಾಣ ಅಣ್ಣ, ವಿಶ್ವಾಸಿಕ ಅಣ್ಣ. ಶಾಂತ, ಮುಗಿಸಮ್ಮ ನಿನ್ನ ಮಾತನ್ನು. ನನ್ನ ಮೇಲೆ ಇಟ್ಟಿರುವ ನಿನ್ನ ವಂಶದ ದೇವರು ನಿನ್ನ ತಂದೆಯನ್ನು ಬರೆಯಲು ಸಾಧ್ಯವೇ ತಂಗಿ? ಸಾಧ್ಯವೇ. ನನ್ನ ತಮ್ಮ ಮಗನಂತೆ ಉಣಿಸಿ ಓದಿಸಿ ಬೆಳೆಸಿ ನಿನ್ನನ್ನು ತವರಿನ ಸಿರಿಯಾಗಿ ನನ್ನ ಕೈಗೆ ತಂಗಿಯಾಗಿ ಕೊಟ್ಟು 10 ಎಕರೆ ಜಮೀನು ನನ್ನ ಹೆಸರಿಗೆ ಮಾಡಿ ಹೋದನಲ್ಲ ಪುಣ್ಯಾತ್ಮ. ಆ ದೇವರನ್ನು ಮರೆಯಲು ಸಾಧ್ಯವೇ ತಂಗಿ? ಸಾಧ್ಯವೇ. ನೀನೇನು ಯೋಚನೆ ಮಾಡಬೇಡಮ್ಮ. ನಿನಗಾಗಿ ನನ್ನ ಜೀವನವನ್ನು ಮುಡಿಪಾಗಿಡುತ್ತೇನೆ. ನಮಗಾಗಿ ಬೇಕಾದಂಥ ಹಗೆತನದ ಬಂಡೆ ಬಂದರು. ಈ ಅಣ್ಣ ತಂಗಿ ಅಮರ ಪ್ರೇಮವನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ ತಂಗಿ, ಸಾಧ್ಯವಿಲ್ಲ. ಎಲ್ಲಿ ನನ್ನನ್ನು ನೋಡಿ ಕಲ್ತಮ್ಮ ನಗು ತಂಗಿ. ಅಮ್ಮ ಅಣ್ಣ, ಈ ನನ್ನ ನಗುವಿನ ಮಗುದಲ್ಲಿ ಸರ್ವಸ್ವವೇ ಅಡಗಿದೆಯಣ್ಣ. ಬಾನ, ನನ್ನ ಇಬ್ಬರು ತಂಗಿಂದ್ರೆ ಕೈ ಹಿಡಿದು ಹಾಡು ಬಾ. ಹಾಗೇ ಆಗಲಿ ತಂಗಿ. ನನ್ನ ಜೀವದ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತೇನಮ್ಮ? ಅಣ್ಣ, ನಿನ್ನನ್ನು ಒಂದು ಮಾತು ಕೇಳಬೇಕು ಅಂದ್ಕೊಟ್ಟಿದ್ದೀನಿ, ಕೇಳ? ಒಂದೇಕಮ್ಮ, 1000 ಮಾತನ್ನಾದರೂ ಕೇಳು. ಆ ಸೂರ್ಯಚಂದ್ರ ಸಾಕ್ಷಿಯಾಗಿ ಈ ಮಾತನ್ನು ನಡೆಸಿಕೊಡ್ತೀನಿ. ಆ ವಾರ್ಯ ಮಲ್ಲಿಕಾರ್ಜುನ ಮೇಲಾನಿ. ಅಣ್ಣ, ಈ ನನ್ನ ತಂಗಿಯನ್ನ ನನ್ನ ಮೈದುನ ಬಲರಾಮನಿಗೆ ತೆಗೆದುಕೊಂಡು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೇನೆ. ಇದಕ್ಕೆ ನಿನ್ನ ನಿರ್ಧಾರ? ಅನುಮತಿ ಕೇಳ್ತೇನಮ್ಮ. ಈಗಲೇ ಮಾಮನವ್ರಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿ ನಿರ್ಧಾರ ಮಾಡಿಬಿಡು. ಅಣ್ಣ, ಈ ನನ್ನ ಮಾತಿಗೆ ನೀನು ಒಪ್ಪುವುದಾದ್ರೆ ಇವತ್ತೇ ಈಗಲೇ ನಮ್ಮ ಯಜಮಾನರು ನನ್ನ ಮೈದುನ ಬರ್ತೀನಿ